ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ಥರ ಕನಸಿನಲ್ಲಿ ನಿಮಗೆ ಇವೆಲ್ಲ ಕಾಣಿಸ್ಕೊಂಡ್ರೆ ಮಹಾಲಕ್ಷ್ಮಿ ಅಮ್ಮನ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅನ್ನೋದರ ಅರ್ಥವಾಗಿರುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸಿಗೆ ಮಾತ್ರ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಾನು ಪ್ರತಿ ಸಲ ಹೇಳ್ತೇನೆ, ಅದಕ್ಕೆ ಆದಂಥ ಮಹತ್ವ ಇರುತ್ತೆ ಅಂತ. ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಅಂತ ಒತ್ತಿದ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತಾನೆ. ಕ್ಲಿಕ್ ಮಾಡಿದೆ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ನನ್ನ ಪ್ರೀತಿ ವೀಕ್ಷಕ್ಕೆ ಬಂಧುವಾದಂಥ ಸಾವಿತ್ರಮ್ಮನವರು ಹಿಂದವರಿಗೆ ಡೈಲಿ ಸಿಗ್ತಾ ಇತ್ತು. ಪಾಪ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಸಿಗ್ತಾ ಇಲ್ಲ ಅಂತೆ ನನ್ನ ವಿಡಿಯೋ ನೋಟಿಫಿಕೇಷನ್. ತುಂಬ ಪಾಪ ಮೆಸೇಜ್ ಮಾಡ್ತಾ ಇರ್ತಾರೆ, ನನಗೆ ಸಿಗುವಾಗೆ ಮಾಡಿ ನಿಮ್ಮ ವೀಡಿಯೋವನ್ನು ಅಂತ. ಯಾವ ಥರ ಅಂತ ನನಗೆ ಗೊತ್ತಾಗ್ತಲ್ಲ, ಹೇಳ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಅಂತ ಒತ್ತಿದರೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ನಾನು ಕ್ಲಿಕ್ ಮಾಡಿದೆ ಆಲ್ ಅಂತ ಬರ್ತಾರೆ. ಕ್ಲಿಕ್ ಮಾಡಿದೆ ಖಂಡಿತವಾಗ್ಲೂ ನನಗೆಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಪಾಪ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಪಾಪ ದಿನಾಲೂ ಮೆಸೇಜ್ ಬರ್ತಾ ಇರುತ್ತೆ, ಬೇಜಾರು ಆಗುತ್ತೆ ನನಗೆ. ಹೇಳುವಷ್ಟು ಹೇಳ್ತೇನೆ, ಏನು ಈ ಥರ ಮಾಡಿ ಆ ಥರ ಏನು ಅಂತ ಆಗ್ತಾ ಇಲ್ಲ. ಪಾಪ ಅವ್ರು ತುಂಬ ಬೇಜಾರು ಪಡ್ಕೊಂಡಿದ್ದಾರೆ ನನ್ನ ವೀಡಿಯೋ ಸಿಗ್ತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಏನು ಅಂದರೆ, ನಾನು ಕನಸಿನ ಬಗ್ಗೆ ಹೇಳ್ತಾ ಇದ್ದೇನೆ. ಅಂದರೆ ನಾವು ರಾತ್ರಿ ಮಲಗುವಾಗ ಯಾವುದೋ ಭಯ, ತಳಮಳ ಅಥವಾ ಈ ಸ್ಟ್ರೆಸ್ಸು ಏನೇನೋ ಇರುತ್ತೆ ತಲೆಯಲ್ಲಿ. ಆ ಒಂದು ಇದರಲ್ಲೇ ನಿದ್ದೆ ಮಾಡ್ತೇವೆ. ಆಗ ನಮಗೆ ಕನಸಿನಲ್ಲಿ ಏನೇನೋ ಕೆಟ್ಟದಾಗಿ ಬರುತ್ತೆ, ಕನಸುಗಳು ಭಯ ಹುಟ್ಟಿಸುವಂಥ ಕನಸುಗಳು ಬರುತ್ತೆ. ಅದು ಒಂದು. ಇನ್ನೊಂದು, ಯಾರದೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ. ಅದೇ ಕನಸಿನಲ್ಲಿ ಯಾವುದೋ ಒಂದು ಆ ಪರ್ಸನ್ಗೆ ಅಂದರೆ ಸಂಬಂಧಪಟ್ಟ ಅಥವಾ ಆ ಪರ್ಸನ್ ನಮ್ಮ ಕನಸಿನಲ್ಲಿ ಬರುವಂಥದ್ದು, ಯಾವುದೋ ಒಂದು ಥರದ ವಿಚಿತ್ರ ಕನಸುಗಳು ಬೀಳುವಂಥದ್ದು. ಇದೆಲ್ಲ ನೀವು ಯೋಚನೆ ಮಾಡಬೇಕು ನೆಕ್ಸ್ಟ್ ಡೇ. ಏನಂದರೆ, ನಾನು ಭಯ ಹುಟ್ಟಿಸುವಂಥ ಏನಾದರೂ ನಿಮಗೆ ಕನಸು ಬಿದ್ದಾಗ ಯೋಚನೆ ಮಾಡಬೇಕು. ಬಹುಶಃ ನಾನು ರಾತ್ರಿ ಈ ಥರ ಯೋಚನೆ ಮಾಡಿದ್ದಕ್ಕೆ ಆ ಥರ ಕನಸು ಬಿದ್ದಿರಬಹುದು. ಖಂಡಿತವಾಗ್ಲೂ ಬೀಳುತ್ತೆ. ನೀವು ಯಾವುದೇ ಇದು ಇಲ್ಲದೆ ನೀವು ಕರೆಕ್ಟಾಗಿ ನಿದ್ದೆ ಮಾಡಿದರೆ ಏನೂ ಇಲ್ಲ. ಆ ಥರ ಬಿದ್ದಾಗ ಮಾತ್ರ ನೀವು ಸ್ವಲ್ಪ ಯೋಚನೆ ಮಾಡಬೇಕು, ಅದು ಕೆಟ್ಟದ್ದು ಒಳ್ಳೆಯದು. ಅದು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸಿಗೆ ಮಾತ್ರ ಅರ್ಥ ಇರುವಂಥದ್ದು, ಇಲ್ಲಾಂದರೆ ಇಲ್ಲ. ಬಟ್ ನೀವು ರಾತ್ರಿ ಏನೋ ಒಂದು ಟೆನ್ಷನ್ ಅಲ್ಲ, ಏನೋ ಒಂದು ಇದರೆಲ್ಲ ಮಲಗಿ ಆ ಥರ ಅದಕ್ಕೆ ಆ ಒಂದು ಭಯನೇ ಹುಟ್ಟಿಸುವಂಥ ಕನಸು ಬಿದ್ದಾಗ ಸ್ವಲ್ಪ ನೀವು ಏನು ಭಯಪಡುವ ಅವಶ್ಯಕತೆ ಇರೋದಿಲ್ಲ. ಅಥವಾ ಯಾವುದೋ ಒಂದು ಪರ್ಸನ್ಗೆ ನಾವು ಯೋಚನೆ ಮಾಡ್ಕೊಂಡು ಆ ಪರ್ಸನ್ ಬಗ್ಗೆ ಯೋಚನೆ ಮಾಡಿದಾಗಲೂ ಕನಸು ಬೀಳುತ್ತೆ. ಅದೆಲ್ಲ ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಹಾಗೆ ಪರಿಹಾರ ಒಂದೇ, ಏನು ಅಂದರೆ, ಅದು ವೈಷ್ಣವಿ ಅವರು, ನನ್ನ ಮಗಳು ವೈಷ್ಣವಿ ಮೆಸೇಜ್ ಮಾಡಿ ಈ ಥರ ಕನಸು ಬಿತ್ತು, ನನಗೆ ಭಯ ಆಗಿದೆ, ಆ ಥರ ಈ ಥರ ಯೋಚನೆ ಮಾಡಬೇಡಿ. ನಿಮ್ಮ ಒಂದು ಏನೋ ಒಂದು ಸಮಯ ಸರಿ ಇಲ್ಲದಾಗ ಅಥವಾ ನಾನು ಹೇಳಿದ್ನಲ್ಲ ಈಗಾಗಲೇ, ಆ ಥರ ಎಲ್ಲ ಇದ್ದಾಗಲೂ ಕೆಟ್ಟ ಕನಸುಗಳು ಬೀಳುವಂಥದ್ದು. ಅದಕ್ಕೆ ಮಾರನೇ ದಿವಸ ಏನು ಮಾಡಬೇಕು, ಶಿವದೇವರ ಧ್ಯಾನ, ಮೃತ್ಯುಂಜಯ ಸ್ತೋತ್ರವನ್ನು ಪಠನೆ ಮಾಡೋದರಿಂದ ತುಂಬ ಒಳ್ಳೆಯದು. 108 ಬಾರಿ ಮೃತ್ಯುಂಜಯ ಸ್ತೋತ್ರ ಪಠನೆ ಮಾಡಿ. ಯಾವುದೇ ಒಂದು ಕನಸು ಬಿದ್ದರೂ ಕೂಡ ನೀವು ಆದಷ್ಟು ಅದನ್ನು ಮಾಡೋದೇ ಒಳ್ಳೆಯದು. ಪರಿಹಾರ ಅದಕ್ಕೆ ಅದೇ. ಈಗ ನಾನು ಹೇಳುವಂಥದ್ದು, ಇವತ್ತು ಕನಸು ಬೀಳುತ್ತೆ ನಾಳೆನೇ ಆಗುತ್ತೆ ಅಂತಲ್ಲ, ಮುಂದಿನ ದಿನದ ಒಂದು ಸೂಚನೆ ಅಂತ ಅಂದ್ಕೊಳ್ಳಿ. ಮತ್ತು ಈ ಥರ ಕನಸು ಬಿದ್ದಾಗ ಅಂದರೆ ಮಹಾಲಕ್ಷ್ಮಿ ಅಮ್ಮನಿಗೆ ಇಷ್ಟವಾದಂಥದ್ದು ಬಿಳಿ ಸ್ವೀಟ್ಸ್, ಯಾವುದೇ ಒಂದು ಬಿಳಿ ಸ್ವೀಟ್ಸ್ ಅವರಿಗೆ ತುಂಬ ಇಷ್ಟ. ಆ ಥರ ಯಾವುದೇ ಒಂದು ಬಿಳಿ ಸ್ವೀಟ್ಸ್ನ ಬಗ್ಗೆ ಕನಸು ಬೀಳುವಂಥದ್ದು. ಬಿಳಿ ಗೂಬೆ, ಅದು ಕೂಡ ಮಹಾಲಕ್ಷ್ಮಿ ಅಮ್ಮನ ವಾಹನ. ಬಿಳಿ ಗೂಬೆ ಅದು ಕನಸಿನಲ್ಲಿ ಕಂಡಾಗ, ಬೆಳ್ಳಿ ಮತ್ತು ಚಿನ್ನ ಮತ್ತು ಬೆಳ್ಳಿ ಕನಸಿನಲ್ಲಿ ಕಂಡಾಗ ಯಥೇಚ್ಛವಾಗಿ ಕಂಡು ಬಂದರೆ, ಪೊರಕೆ ಕೂಡ ಕಂಡು ಬಂದರೆ, ಹಾಗೆಯೇ ಕ್ಲೀನ್ಡ್ ಅಂದರೆ ಏನು ಗಲೀಜು ಖಾಲಿ ಪಾತ್ರೆ ಎಲ್ಲ, ಖಾಲಿ ಪಾತ್ರೆ ಕ್ಲೀನ್ ಖಾಲಿ ಪಾತ್ರೆ ಇರುತ್ತೆ ಅಲ್ವಾ, ಆ ಥರ ಆ ಥರ ಕನಸೆಲ್ಲ ಬಿದ್ದರೆ, ಈಗ ನೀವು ಮುಸುರೆ ಏನು ಹಾಕಿರ್ತೀರ ಏನು ತೊಳೆಯದೆ, ಅದು ಅಲ್ಲ, ಕ್ಲೀನ್ಡ್ ಆಗಿರುವಂಥ ಪಾತ್ರೆಗಳು ಕಂಡಾಗ ಅದೆಲ್ಲ ಏನಾಗುತ್ತೆ, ಮಹಾಲಕ್ಷ್ಮಿ ಅಮ್ಮನ ಒಂದು ಆಗಮನದ ಸೂಚನೆ. ಏನೋ ಮುಂದಿನ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ, ಅದೃಷ್ಟ ಬರುತ್ತೆ ಅನ್ನೋದರ ಸಂಕೇತವಾಗಿರುತ್ತೆ. ನೋಡಿ ಇಷ್ಟೆಲ್ಲ, ಬಿಳಿ ಗೂಬೆ ಆಗಿರ್ಬೋದು, ಬಿಳಿ ಸ್ವೀಟ್ಸ್ ಮತ್ತು ಪೊರಕೆ, ಚಿನ್ನ ಬೆಳ್ಳಿ ಮತ್ತು ಆ ಥರ ಪಾತ್ರೆಗಳು, ಈ ಥರ ಎಲ್ಲ ಕಾಣಿಸ್ಕೊಂಡ್ರೆ, ಮುಸುರೆ ಪಾತ್ರೆಗಳೆಲ್ಲ ದಯವಿಟ್ಟು ಅದನ್ನು ತಿಳ್ಕೊಬೇಡಿ, ಫ್ರೆಶ್ ಕ್ಲೀನ್ಡ್ ಪಾತ್ರೆಗಳು ಕಾಣಿಸ್ಕೊಂಡ್ರೆ ಅದು ಒಳ್ಳೆಯದು.